2012ರಲ್ಲಿ ಯಾವ ವ್ಯಕ್ತಿಯ ಎಂಟ್ರಿಯಿಂದ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅನ್ನುವಂಥ ಒಂದು ಪ್ರತಿಭಟನೆ ಚಳುವಳಿಯಾಗಿ ಮಾರ್ಪಾಡಾಯಿತು, ಆ ವ್ಯಕ್ತಿ ಈಗ ಈ ಪ್ರತಿಭಟನೆಗೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ನಡೆಸ್ತಾ ಇರುವಂತಹ ಪ್ರತಿಭಟನೆ ನಡುವೆ ಈಗ ಅಣ್ಣಾ ಹಜಾರೆ ಎಂಟ್ರಿ ಆಗಿದ್ದಾರೆ. ಮೌನ ಚಳುವಳಿಯನ್ನ ಅಣ್ಣಾ ಹಜಾರೆ ಆರಂಭ ಮಾಡಿದ್ದಾರೆ. ವಿದ್ಯಾರ್ಥಿಗಳನ್ನ ಬೆಂಬಲಿಸಿ ಅಹಲ್ಯಾನಗರದಲ್ಲಿ ಅವರು ಚಳುವಳಿ ನಡೆಸ್ತಾ ಇದ್ದಾರೆ. ಭಾರತ ಮಾತೆಗೆ ಪುಷ್ಪ ನಮನ ಸಲ್ಲಿಸಿ ಮೌನ ಪ್ರತಿಭಟನೆಯನ್ನ ಅಣ್ಣಾ ಹಜಾರೆ ಕೈಗೊಂಡಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ರೂ ಕೂಡ ಸ್ವಯಂ ಪ್ರೇರಿತವಾಗಿ ಅಣ್ಣಾ ಹಜಾರೆ ಭಾಗಿಯಾಗಿದ್ದಾರೆ. ವಿದ್ಯಾರ್ಥಿಗಳ ಮೇಲಿನ ದಾಳಿಯನ್ನ ಖಂಡಿಸಿ ಅಣ್ಣಾ ಹಜಾರೆ ಕಣ್ಣೀರು ಹಾಕಿದ್ದಾರೆ. ಮಹಾರಾಷ್ಟ್ರದ ಅಹಿಲ್ಯಾನಗರದಲ್ಲಿ ಮೌನ ಪ್ರತಿಭಟನೆಯನ್ನ ಅಣ್ಣಾ ಹಜಾರೆ ಆರಂಭ ಮಾಡಿದ್ದಾರೆ. ಈ ಇಳಿ ವಯಸ್ಸಿನಲ್ಲೂ ಕೂಡ ವಿದ್ಯಾರ್ಥಿಗಳನ್ನ ಬೆಂಬಲಿಸಿ ಅನಾರೋಗ್ಯ ಇದ್ರೂ ಕೂಡ ಅದನ್ನ ಪಕ್ಕಕ್ಕೆ ತಳ್ಳಿ ಮೌನ ಪ್ರತಿಭಟನೆಯಲ್ಲಿ ಅಣ್ಣಾ ಹಜಾರೆ ಭಾಗಿಯಾಗಿದ್ದಾರೆ. 2012ರಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅನ್ನುವಂಥ ಒಂದು ಪ್ರತಿಭಟನೆ ದೊಡ್ಡ ಮೂವ್ಮೆಂಟ್ ಆಗಿ ಆಂದೋಲನವಾಗಿ ಅದು ಮಾರ್ಪಾಡಾಗಿತ್ತು. ಅಂಡ್ ಆಗಿನ ಪ್ರಸ್ತುತ ಸರ್ಕಾರ UPA ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಮಾಡಿತ್ತದು. ಸೊ ಯಾವ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಚಳುವಳಿಯ ಸೂತ್ರಧಾರರಾಗಿದ್ರು ಅಣ್ಣಾ ಹಜಾರೆ, ಈಗ ಮತ್ತೊಮ್ಮೆ ವಿದ್ಯಾರ್ಥಿಗಳ ಒಂದು ಪ್ರತಿಭಟನೆ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಅಖಾಡಕ್ಕೆ ಧುಮುಕಿದ್ದಾರೆ. ಮೌನ ಪ್ರತಿಭಟನೆಯನ್ನು ಆರಂಭ ಮಾಡಿದ್ದಾರೆ. ಹಾಗೆ ವಿದ್ಯಾರ್ಥಿಗಳ ಮೇಲಿನ ಹಲ್ಲೆಯನ್ನ ಖಂಡಿಸಿ ಅವರು ಕಣ್ಣೀರು ಹಾಕಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.